ಮಂತ್ರವನ್ನ ಜಪ ಮಾಡ್ತಾ ಇದ್ದಾನೆ. ಯಾವ ಮಂತ್ರ ಅಂತಂದ್ರೆ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಅಂತನ್ನೋ ಒಂದೇ ಒಂದು ಮಂತ್ರವನ್ನ ಜಪವನ್ನ ಮಾಡ್ತಾ ಇದ್ದಾನೆ. ಮಾಡಬೇಕಾದ್ರೆ ನೋಡ್ರಿ, ಗುರುಗಳ ಮಂತ್ರವನ್ನ ಜಪವನ್ನ ಮಾಡೋದ್ರಿಂದ ಎಂತಹ ಆಪತ್ತು ಪರಿಹಾರ ಅಂತ ಅನ್ನಲಿಕ್ಕೆ ಒಂದೇ ಒಂದು ದೃಷ್ಟಾಂತ ಇದು. ಅವರು ಜಪವನ್ನ ಮಾಡ್ತಾ ಇದ್ದಾರೆ. ಮಾಡಬೇಕಾದ್ರೆ ಅಲ್ಲಿ ತಲೆಗೆ ಕಣ್ಣು ಹಿಡಿದಂತಹ ಟೆರರಿಸ್ಟು ಅವ ಅವನಿಗೆ ತಕ್ಷಣನೇ ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ಬರ್ತದಂತೆ. ಬಂದು ಅವ ಮಾತಾಡ್ತಾ ಇದ್ದಾನೆ, ಫೋನ್ ಕಾಲ್ ಮಾತಾಡ್ತಾ ಇದ್ದಾನೆ. ಕೈಯಲ್ಲಿ ಗನ್ ಹಿಡಿದಿದ್ದಾನೆ. ಆ ಗನ್ನನ್ನು ಹಿಡ್ಕೊಂಡಂತಹ ವ್ಯಕ್ತಿ ಮಾತಾಡ್ಕೋತ ಸ್ವಲ್ಪ ಮುಂದೆ ಹೋದಂತೆ. ಮುಂದೆ ಹೋಗಿ ಆ ವ್ಯಕ್ತಿಗೆ ಸೊನ್ನೆ ಮಾಡಿದಂತೆ. ಏನು ಅಂತಂದ್ರೆ, ಹೋಗಿ ನೀನು ಇಲ್ಲಿಂದ ಅಂತ ಹೇಳಿ ಆ ವ್ಯಕ್ತಿನ ಬಿಟ್ಟು ಕಳಿಸಿದಂತೆ ಟೆರರಿಸ್ಟು. ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದ್ರೆ, ಗುರುಗಳ ಮೇಲೆ ವಿಶ್ವಾಸ ನಂಬಿಕೆ ಯಾರು ಇಟ್ಟಿರ್ತಾರೋ ಅವರಿಗೆ ಯಾವ ತರಹದ ಕಷ್ಟಗಳು ಬಂದರೂ ಕೂಡ ಆ ಆಪತ್ಕಾಲದಲ್ಲಿ ನಮಗೆ ಪಾರಾಗಲಿಕ್ಕೆ ಒಂದೇ ಒಂದು ಉಪಾಯ ಅಂತಂದ್ರೆ ಅದು ಒಂದೇ ಒಂದು ಮಂತ್ರ, ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಅಂತನೋ ಒಂದೇ ಒಂದು ಮಂತ್ರ ಇದ್ರೆ ಸಾಕು. ನಮ್ಮ ಹತ್ರ ಎಲ್ಲ ಆಪತ್ತುಗಳಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ ಇದೆ. ಅಂತಹ ಗುರುಗಳ ಸನ್ನಿಧಾನದಲ್ಲಿ ಎರಡು ಮಾತನ್ನ ತಪ್ಪಾಗಿ ನುಡಿದಿದ್ದೇನೆ. ಏನಾದರೂ ತಪ್ಪು ಇದ್ದರೆ ಅಂತಲ್ಲ, ಎಲ್ಲವೂ ಕೂಡ ತಪ್ಪೇ ಇವೆ. ಏನಾದರೂ ಗುಣಗಳು ಅಂತ ಇದ್ದರೆ ಆ ಎಲ್ಲ ಗುಣಗಳು ಕೂಡ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಗಳು ಅಂತ ಹೇಳ್ತಾ, ಹಾಗೂ ಪಾಠವನ್ನು ಹೇಳಿದಂತಹ ಅಜಿತಾಚಾರ್ಯರು ಅಂತ ಹೇಳ್ತಾ ಎರಡು ಮಾತನ್ನ ಗುರುಗಳ ಪಾದಕಮಲಗಳಿಗೆ ಸಮರ್ಪಣೆ ಮಾಡ್ತೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವೇನ ಪುಣ್ಯಂ ಅವಾಪ್ನೋತು ಗುರು ಮಮ. ಶ್ರೀಕೃಷ್ಣಾರ್ಪಣಮಸ್ತು. 17ನೇ ಅಧ್ಯಾಯವಾದ ಶುದ್ಧಾತ್ರಯ ಭಾಗದ ವಿಶೇಷ ಪರಿಚಯವನ್ನು ವಿವರವಾಗಿ ಮನೋಮುಖವಾಗಿ ತಿಳಿಸಿಕೊಟ್ಟಂತಹ ಶ್ರೀಪೂರ್ಣಾಚಾರ್ಯ ಬುರ್ಲಿಯವರಿಗೆ ಪೂರ್ವಕ ಸಧನ್ಯತಾ ಪ್ರಣಾಮಗಳು. ಈಗ ಮತ್ತೋರ್ವ ಪಂಡಿತರಾದ ಕೇಶವಾಚಾರ್ಯ ಜೇರಂಗಿರಿಗೆ ಅವರು ಎರಡು ಶ್ರೀಕೃಷ್ಣಾಚರಣೆಗಳ ನುಡಿ ನಮನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣರಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ಸುಮ್ಮನೆ ಹಾಗೆ ಬಿಟ್ಬಿಡ್ಲಿಲ್ಲ. ಇದೇನಾಗ್ತದೋ ಆಗಲಿ, ಸೃಷ್ಟಿ ಅಂತ ಕೆಲಸ ಮುಗೀತು, ನನ್ನ ಕೆಲಸ ಅಂತೂ ಈಗಿನ ಮುಗೀತು, ಮುಂದೇನಾಗ್ತದ ಆಗಲಿ ಅಂತ ಹೇಳಿ ಪರಮಾತ್ಮ ಕೈಕಟ್ಟಿ ಕೂಡಲಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ತಿಳಿಸ್ತಾನೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಪರಮಾತ್ಮ ಹೇಳ್ತಾನೆ, ಈ ಜಗತ್ತನ್ನ ಅವ್ಯಕ್ತನಾಗಿದ್ದು ಪರಮಾತ್ಮ ಸದಾ ಕಾಲದಲ್ಲಿಯೂ ಕೂಡ ಸಂರಕ್ಷಣೆಯನ್ನು ಮಾಡುವಂಥವನು ಯಾರು ಅಂತಂದರೆ ಪರಮಾತ್ಮ ಅಂತ ಕೃಷ್ಣ ಗೀತೆಯಲ್ಲಿ